ಯಾವ ಥರ ಹೇಳಬೇಕು? ನಾನು ಜೀವನದಲ್ಲಿ ದೊಡ್ಡ ಬಜೆಟಲ್ಲಿ ಅಂತ ಹೇಳಿದ್ರಲ್ಲ, ಕೆಟ್ಟ ಚಿತ್ರ ಇದು ಅಲ್ಲ. ದೊಡ್ಡ ಬಜೆಟು ಏನು ಯಶ್ ಅವರು ಓಕೆ, ಅಭಿಮಾನಿ ನಾನು. ಈ ಥರ ಪಿಕ್ಚರು ಇದು ಮಾಡಬಾರ್ದು, ಹೇಳ್ತೀವಿ ನೋಡಿ. ಯಶ್ ಅಭಿಮಾನಿ ನಾನು, ಆದರೆ ಆ ಥರ ಬಜೆಟ್ಟು ಈ ಥರ ಇದು ಮಾಡಿಡು ಈ ಥರ ಪಿಕ್ಚರ ನಿಜಕ್ಕೂ ಬೇಜಾರಾಯಿತು ಮೇಡಮ್. ಚೆನ್ನಾಗಿಲ್ಲ ಅಣ್ಣ. ಅಪ್ಪ ಅಮ್ಮನ ಸೆಂಟಿಮೆಂಟು ಅಂತೂ ಅಪ್ಪ ಮಕ್ಕಳದು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಇದು ಸ್ಯಾಂಡಲ್ವುಡ್ಡಲ್ಲ ಹಾಲಿವುಡ್ ರೇಂಜಲ್ಲಿ ತೆಗ್ದಿದ್ದಾರೆ. ಇದು 1000 ಕೋಟಿ ಹೊಡೆಯುತ್ತೆ ಸರ್. ತುಂಬ ಸೂಪರ್ ಎಸ್ ಅಣ್ಣ, ಚೆನ್ನಾಗಿದೆ. ಅಪ್ಪ ಮಕ್ಕಳದು ಆಮೇಲೆ ಅಕ್ಕ ತಮ್ಮನ ಸೆಂಟಿಮೆಂಟು. ನಾನು ಸ್ವಲ್ಪ ಒಂದು 20 ನಿಮಿಷ ಇಂಟರ್ವ್ಯೂದಂಗೆ ಬಂದು ನೋಡಿದ್ದು, ಫಸ್ಟಿಂದ ನೋಡಿಲ್ಲ, ಇನ್ನೊಂದು ಟೈಮ್ ನೋಡ್ಬಿಟ್ಟೆ. ಇಡೀ ಫ್ಯಾಮ್ಲಿ ಎಲ್ಲರೂ ನೋಡ್ಬೋದು. ಸೂಪರ್ ಸರ್. ನಮ್ಮ ಕನ್ನಡ ಇಂಡಸ್ಟ್ರಿನ ಇದು ಸ್ಯಾಂಡಲ್ವುಡ್ಡಲ್ಲ ಹಾಲಿವುಡ್ಗಿಂತ ದೊಡ್ಡದಾಗಿ ಎತ್ಕೊಂಡೋಗಿದ್ದಾರೆ. ಆದರೆ ಅಪ್ಪ ಮಕ್ಕಳು ಸೆಂಟಿಮೆಂಟ್ ಮಾತ್ರ ತುಂಬ ಇಷ್ಟ ಆಯ್ತು ಸರ್, ಸಖತ್ತಾಗಿದೆ. ಚೆನ್ನಾಗಿತ್ತು ಮೇಡಮ್. ಆ್ಯಕ್ಟಿಂಗ್ ಚೆನ್ನಾಗಿದೆ. ಆ್ಯಕ್ಟಿಂಗ್ ಸಖತ್ತಾಗಿ. ಸಿನಿಮಾ ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಫಿಲಿಮ್ ಒಂಚೂರು ಇಷ್ಟ ಇಲ್ಲ ನನಗೆ. ಈಗ ಪ್ರಶಾಂತ್ ನೀಲ್ KGF ತೆಗ್ದವ್ರೆ. KGF ಪ್ರಶಾಂತ್ ನೀಲ್ KGF ತೆಗ್ದವ್ರೆ. ಏನು ತೆಗ್ದವ್ರೆ ಹೇಳಿ? ಇವನು ತೆಗ್ದವನೇ, ಇವನೇ ಕತೆ ಬರ್ತಾವನಂದ. ಈ ಫಿಲಿಮ್ ಬೇಕಾಗಿಲ್ಲ ಅವನಿಗೆ. ಏನು ದುಡ್ಡು ಮಾಡ್ತಾವನೋ ಏನು ಮಾಡ್ತಾನೋ ಗೊತ್ತಿಲ್ಲ. ಈ ಥರ ಫಿಲಿಮ್ ತೆಗಿಬಾರ್ದಾಗಿತ್ತು. ಒಳ್ಳೆಯವ್ರೆ, ಬೆಳೆಸವ್ರೆ, ಆ ರೇಂಜಿಗೆ ಹೋಗ್ಬಾರ್ದು. ನಮ್ಮವನೇ ತಾನೇ ಕನ್ನಡದವನು, ಕನ್ನಡದಲ್ಲಿ ಆ ಥರ ಬೆಳಿಬೇಕಷ್ಟೆ. ತುಂಬ ಚೆನ್ನಾಗಿದೆ. ಸೂಪರ್ ಇದೆ ಅಣ್ಣ. ಎಲ್ಲನೂ ಇಷ್ಟ ಆಯಿತು. ಆ್ಯಕ್ಟಿಂಗ್ ಎಲ್ಲ ಸಖತ್ತ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಯಶ್ ಅವ್ರ ಆ್ಯಕ್ಟಿಂಗು, ಬ್ಯಾಕ್ಗ್ರೌಂಡ್ ಸ್ಕೋರು, ವಿಜುವಲ್ಸ್ ತುಂಬ ಚೆನ್ನಾಗಿದೆ. ಸೂಪರ್ ಇದೆ. ಚೆನ್ನಾಗಿದೆ ಸಿನಿಮಾ. ಫ್ಯಾಮಿಲಿ ಸೆಂಟಿಮೆಂಟು ನೋಡ್ಬೋದು. ಲಾಸ್ಟಲ್ಲಿ ಇಬ್ಬರು ಡಬಲ್ ಆ್ಯಕ್ಟಿಂಗು, ಇಬ್ಬರು ಫೈಟಿಂಗು ಚೆನ್ನಾಗಿದೆ. ಜೇಮ್ಸ್ ಬಾಂಡು ಇಂಗ್ಲೀಷ್ ಪಿಕ್ಚರ್ ನೋಡ್ದಂಗಿದೆ. ಪಿಕ್ಚರು ಒಂದು ಹೆಸ್ರಿಗೆ ತಕ್ಕನಾಗೆ, ಶೀರ್ಷಿಕೆ ತಕ್ಕನಾಗೆ ಆ ಇಂಗ್ಲೀಷ್ ಮೂವಿ ಇದ್ದಂಗೆ ಇದೆ ನೋಡಿದ್ರೆ. ಆ ಕಾಸ್ಟ್ಯೂಮ್ಸು, ಆ ಮೇಕಿಂಗು, ಕೊರಿಯೋಗ್ರಫಿ ಇವೆಲ್ಲ ಇಂಗ್ಲೀಷ್ ಮೂವಿ ನೋಡ್ದಂಗೆ. ಫ್ಯಾಮಿಲಿ ಕುತ್ಕೊಂಡು ನೋಡೋಕ್ಕಾಗದೇ ಇರ್ಬೋದು, ಬಟ್ ಯುವಕರಿದ್ದಾರಲ್ಲ ಆಡಿಯನ್ಸು, ಈ ಹುಡುಗರು ಅವ್ರಿಗೆ ಪಿಕ್ಚರು ತುಂಬ ಚೆನ್ನಾಗಿದೆ. ಕುತ್ಕೊಂಡು ನೋಡ್ಬೋದು. ಬಟ್ ಲಾಸ್ಟ್ ಎಂಡಿಂಗು ಒಂದು ಸ್ವಲ್ಪ ಗಜಿಬಿಜಿ ಮಾಡಿದ್ದಾರೆ. ಪಿಕ್ಚರು ಏನು ಅರ್ಥ ಆಗಲಿಲ್ಲ. ಬಟ್ ಇಂಗ್ಲೀಷ್ ಪಿಕ್ಚರೇ, ಅಂದರೆ ಇಂಗ್ಲೀಷ್ ಪಿಕ್ಚರ್ ನೋಡ್ದಂಗೆ ಆಯಿತು. ಸಖತ್ತಾಗಿತ್ತು ಸರ್. ಫ್ಯಾಮ್ಲಿ ಅಂದರೆ ಚಿಲ್ಡ್ರನ್ಸ್ ಇಲ್ಲ, ಅಡಲ್ಟ್ಸೇ ಇರಬೇಕಿತ್ತು. ಅಂದರೆ ಚೆನ್ನಾಗಿದೆ ಮೂವಿ. ಒಂದು ಮೇನ್ ಆ್ಯಕ್ಷನ್ ಎಷ್ಟು ಅದೇ ಜಾಸ್ತಿ. ಥ್ಯಾಂಕ್ ಯು. ಚೆನ್ನಾಗಿತ್ತು ಬ್ರೋ. ಚೆನ್ನಾಗಿದೆ. ಫಿಲಮ್ ಅಲ್ಲ ಇದು, ಫಾರಿನ್ ಫಿಲಮ್, ಇಂಗ್ಲೀಷ್ ಫಿಲಮ್. ಸೂಪರ್ ಆಗಿದೆ. ಚೆನ್ನಾಗಿದೆ ಮೇಡಮ್. ಮೂವಿ ಚೆನ್ನಾಗಿದೆ. ಹಾಂ, ಎಲ್ಲ ಚೆನ್ನಾಗಿದೆ. ಬಟ್ ಡ್ಯಾನ್ಸ್ ಇರಲಿಲ್ಲ, ಎಲ್ಲ ಬೆಡ್ರೂಮಲ್ಲೇ ಡ್ಯಾನ್ಸು. ಇನ್ನೊಂದ್ಸತಿ ಬರ್ತಾ ಇದೀವಿ. ರಿವಾಚ್ ಫೈಟ್ ಕ್ಲಬ್ ಬಿಫೋರ್ ಕಮಿಂಗ್ ಟು ರಿವಾಚ್ ಫೈಟ್ ಕ್ಲಬ್. ಚೆನ್ನಾಗಿದೆ ಸರ್, ಸೂಪರ್. ಫ್ಯಾಮಿಲಿ ನೋಡ್ಬೋದು ಸರ್, ನೋಡ್ಬೋದು. ಅಷ್ಟೇನು ಏಜ್ ಸರ್ಟಿಫಿಕೇಟ್ ಇಲ್ಲ, ನೋಡ್ಬೋದು ಸರ್. ಯಶ್ ನಂತರ ಸೂಪರ್, ಯಾವ ಹೀರೋಗೂ ಮೀರ್ಸೋಕ್ಕಾಗಲ್ಲ. ಸೂಪರ್ ಅಂದರೆ ಸೂಪರ್. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ ಅಂದ್ರೂ ಸೂಪರ್ ಆ್ಯಕ್ಟಿಂಗ್. ಸಾರಿ, ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ. ಸುಮ್ಮನೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು. ಓಕೆ, ಒಂದ್ಸಲ ನೋಡ್ಬೋದು. ಚೆನ್ನಾಗಿದೆ. ಅರ್ಥ ಆಗಿಲ್ಲ, 90 ಕುಡ್ಕ ಬರ್ತೀವಿ. ಚೆನ್ನಾಗಿದೆ. ಸೂಪರ್ ಆಗಿದೆ ಬಾಸ್.
ಬೆಂಕಿ ಬೆಂಕಿ. ಬೊಂಬಾಟ್ ಒಳ್ಳೆ ಎಂಟರ್ಟೈನ್ಮೆಂಟ್. ಚೆನ್ನಾಗಿದೆ ಮೂವೀಸ್. ಇಷ್ಟ ಆಯ್ತು, ಚೆನ್ನಾಗಿದೆ. ಯಶ್ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು. ಚೆನ್ನಾಗಿತ್ತು, ಆ್ಯಕ್ಟಿಂಗ್ ಇಷ್ಟ ಆಯ್ತು. ಚೆನ್ನಾಗಿದೆ, ಸೂಪರ್ 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 ಆಗಿತ್ತು. ಹಾಯ್ ಹಲೋ. ಸ್ಟೋರಿ ಚೆನ್ನಾಗಿಲ್ಲ, ಬಟ್ ಸ್ಟೋರಿ ಬಿಟ್ಟು ಎಲ್ಲ ಚೆನ್ನಾಗಿದೆ. ಎಲ್ಲರೂ ನೋಡ್ಬೋದು, ಒನ್ ಟೈಮ್ ವಾಚ್. ಚೆನ್ನಾಗಿದೆ. ಎಡಿಟರ್ ಆ್ಯಂಡ್ ಕಲರ್ ಗ್ರೇಡಿಂಗ್ ಯಾರು ಮಾಡಿದಾರೋ ಅವರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ SFX ಯಾರು ಮಾಡಿದಾರೋ ಅವರು ಮಸ್ತಾಗಿ ಮಾಡಿದ್ದಾರೆ. ಆ ಸೌಂಡ್ಗೆ ಅದರಲ್ಲೇ ಮುಳುಗೋಗ್ಬಿಡ್ತೀವಿ. ಆ್ಯಂಡ್ ಆ ಕಟ್ಟಿಂಗ್ಸು, ಆ ಕಲರ್ ಗ್ರೇಡಿಂಗ್ ನೆಕ್ಸ್ಟ್ ಲೆವೆಲ್. ಆಲ್ಮೋಸ್ಟ್ ಒಂದು 30 to 40% ಕ್ರೆಡಿಟ್ಸ್ ಎಡಿಟರ್ಸ್ಗೆ ಹೋಗಬೇಕು. ಚೆನ್ನಾಗಿದೆ. 4 ವರ್ಷ ಕಾಯ್ದಿದ್ದಕ್ಕೂ ಭಾಷಣ ನೋಡಿ ತುಂಬ ಮನಸ್ಸಿಗೆ ಸಮಾಧಾನ ಆಯಿತು. ನೆಮ್ಮದಿಯಾಗಿ ಹೋಗ್ತಾ ಇದ್ದೀವಿ ಮನೆಗೆ. ಥಿಯೇಟ್ರಲ್ಲೇ ನೋಡಿ 4 ವರ್ಷ ವೇಟ್ ಬರ್ತಿತ್ತು ಫುಲ್. ಹೌದು, ಸೂಪರಾಗಿ ಮಾಡಿದ್ದಾರೆ. ಏನೇನು ರಾಯಣೆ ತುಂಬ ಚೆನ್ನಾಗಿದೆ. ಎಂಡ್ ಟ್ವಿಸ್ಟು ಅನ್ಪ್ರೆಡಿಕ್ಟಬಲ್, ಯಾರು ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ. ನೋಡಿ ಥಿಯೇಟ್ರಲ್ಲಿ ಚೆನ್ನಾಗಿದೆ. ಒಂದು ಮಾತಾಡಲ್ಲ, ನಾನಂತೂ ಕ್ಲೀನಾಗಿ ನಾನೇ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಮೇಡಮ್ ಸಿನಿಮಾ ನೋಡಿ. ಹೌದು ಫುಲ್ ಸೈಕೆ ಆಗಿಬಿಟ್ಟಿದ್ದೀನಿ. ಅಲ್ಲಿ ಎಷ್ಟವ್ರು ಸೈಕ್ ಆಗಿದ್ರು ಸಿನಿಮಾದಲ್ಲಿ ಸೆಂಟಿಮೆಂಟ್ಗಾಗಿ. ನಾನು ರಿಯಲ್ ಆಗಿ ನಾನು ಸೈಕ್ ಆಗಿಬಿಟ್ಟಿದ್ದೀನಿ. ಏನು ಸಿನಿಮಾ, ಅಯ್ಯೋಯ್ಯಪ್ಪ, ಆ ಥರ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದರಲ್ಲೂ ಸೆಂಟಿಮೆಂಟ್ ಅಂತೂ ಏನು ಮೇಡಮ್, ಸೆಂಟಿಮೆಂಟು ಒಂದು ಸಿಸ್ಟರ್ ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು. ಅವನು ಸಿಸ್ಟರ್ಗಾಗಿ ಸ್ವಂತ ಮಗ ಅವನು ಲವ್ ಮಾಡಿ ಹೆಂಡ್ತಿನ ಮದುವೆ ಆಗಿರ್ತಾನೆ. ಆ ಹುಡುಗಿನೂ ಮಗನ್ನೇ ಬಿಟ್ಬಿಡ್ತಾನೆ ಅವನು. ಯಾಕಂದರೆ ಅದರಲ್ಲಿ ಬಂದು ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಸೊ ಲಾಸ್ಟಲ್ಲಿ ಗೊತ್ತಾಗುತ್ತೆ ಯಾಕೆ ಯಶೋರ್ ಈ ಥರ ಮಾಡ್ತಾರೆ, ಅವ್ರು ಡಿಪ್ರೆಷನ್ಗೆ ಹೋಗೋದಂತೆ. ಆ ಫೈಟ್ಸ್ ಅಂತೂ ಏನು ಚಿಂದಿ ಅಲ್ಟಿಮೇಟ್ ಮೇಡಮ್. ಆ ಮಾಸ್ಟ್ರಿಗೆ ಇಲ್ಲಿಂದ ಇಲ್ಲಿಂದನೇ ಸೆಲ್ಯೂಟ್ ಮಾಡ್ತೀನಿ. ನಮ್ಮನ್ನು ಯಾವ ಹಾಲಿವುಡ್ಡು ಇಲ್ಲ, ಅವನ ಅಕ್ಕನೆಲ್ಲ ಹೋಯ್ತು, ಎಲ್ಲ ಧೂಳು ಬ್ಲಾಸ್ಟ್ ಮಾಡಿ ಬಿಸಾಕಿದ್ದಾರೆ ಸರ್. ಇನ್ನೂ ನನಗೆ ಟೈಮ್ ಸಿಕ್ಕಿದ್ರೆ ನಾನು ಇವತ್ತು ಮತ್ತೆ ಶೋ ನೋಡ್ತೀನೋ ಏನೋ ಗೊತ್ತಿಲ್ಲ. ಆದರೆ ನಾನು ಜಾಸ್ತಿ ಥಿಯೇಟ್ರಿಗೆ ಬರ್ತಿರಲಿಲ್ಲ, ಯಾಕಂದರೆ ಸ್ವಲ್ಪ ಬ್ಯುಸಿ ಇರ್ತಿದ್ದೆ. ಇವತ್ತು 4 ವರ್ಷದಿಂದ ಕಾದಿದ್ದೀವಿ. 4 ವರ್ಷದಿಂದ ಯಶೋರ್ ಅದು ಏನು ಮಾಡಿದ್ದಾರೆ ಅಂತ ನಾನು ನೋಡಲೇಬೇಕು ಅಂತ ತುಂಬ ಎಕ್ಸೈಟ್ ಇತ್ತು ನನಗೆ. ಇವತ್ತು ಬಂದು ನೋಡಿದೆ. ಅದಕ್ಕೆ ನಾನು ಮಾರ್ನಿಂಗು ರಿವ್ಯೂಸ್ ನೋಡ್ತಿದ್ದೆ. ಆ ಫಸ್ಟ್ ಶೋನಲ್ಲಿ ಆಫಲ್ಲೇ ಹೇಳ್ತಿದ್ರು, ಎಲ್ಲಿ ನಮ್ಮ ಸ್ಯಾಂಡಲ್ವುಡ್ ಹೈದ್ರಾಬಾದಲ್ಲಿ ಅನ್ಕೊತೀನಿ ಮೇ ಬಿ. ಅವನೊಬ್ಬ ಹೇಳ್ತಾ ಇದ್ದ, ಏ ಪುಷ್ಪನೂಲೆ ಅವನಮ್ಮ ಏದಿಲ್ಲ ಟಾಕ್ಸಿಕ್ ತಗ್ಗೆದಲ್ಲೇ ಅಂತ ಇದ್ದ. ಅವನು ಯಾರೋ ಟಾಕ್ಸಿಕ್ ಬ್ಲಾಸ್ಟ್ ಮಾಡಿ ಬಿಸಾಕಿದೆ ಎಲ್ಲನೂ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಪಿಕ್ಚರ್, ಚೆನ್ನಾಗಿದೆ, ಸೂಪರ್ ಆಗಿದೆ. ಫ್ಯಾಮ್ಲಿ ನೋಡ್ಬೋದು, ಮಕ್ಕಳು ಫ್ಯಾಮ್ಲಿ ಎಲ್ಲ ನೋಡ್ಬೋದು, ಚೆನ್ನಾಗಿದೆ, ಸೂಪರ್. ಅವರ ಯಶೋರ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ತಾಯಿಗಳನ್ನೆಲ್ಲ ತೋರಿಸ್ತಾರೆ, ಎಷ್ಟು ಜನ ತಾಯಿ ಅಂದರೆ ಈಗಿನ ಕಾಲಕ್ಕೆ ತಕ್ಕಂಗೆ ನಡ್ಕೊತಾ ಇದ್ದಾರಲ್ಲ, ಚೆನ್ನಾಗಿದೆ. ಸೂಪರ್ ಆಗೈತೆ ಮ್ಯಾಮ್. ಟಾಕ್ಸಿಕ್ ಅಂತೂ ಬ್ಲಾಕ್ ಬಸ್ಟರು. ಅದನ್ನ ಸೆಂಟ್ರಲ್ಲಿ ಟ್ರೈಲರ್ ಒಂದು ಹಾಕೋದು, ಟ್ರೈಲರ್ ಅಲ್ಟಿಯಾಗಿದೆ. ರಾಜ್ ಕಿರಣ್ ಅವರು ಸಖತ್ತಾಗಿ ಮಾಡೋರೆ. ಈ ಸತಿ ಟಾಕ್ಸಿಗೂ ಇದರಲ್ಲಿ ಬರುತ್ತೆ, ಚೆನ್ನಾಗಿದೆ, ಸಖತ್ತಾಗಿದೆ ಮ್ಯಾಮ್. ಟಾಕ್ಸಿಕ್ ಅಂತೂ ಎಷ್ಟು ಮಾಡಿರೋ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ, ಕ್ರೇಜಿಯಾಗಿ ಮಾಡಿದ್ದಾರೆ. ಅದರಲ್ಲಿ ಬೇರೆ ಸೆಂಟ್ರಲ್ಲಿ ಇದು ಜಾಕಿ ಅಂತ 42 ಅಂತ ಬಿಟ್ಟರು, ಅದು ಟ್ರೈಲರು ಸೂಪರ್ ಆಗೈತೆ. ಅದು ಎಷ್ಟು ಬೇಗ ಬಿಡ್ತಾರೆ ಅಂತ ನೋಡಬೇಕು ಅಂತ ಕಾತುರದಲ್ಲಿದ್ದೀವಿ. ಆದರೆ ಯಶವಂತೂ ಚಿಂದಿ ಚಿತ್ರಾನ್ನ ಮುಂದೆ ಮಸಾಲ ಸಖತ್ತಾಗಿ ಮಾಡಿದ್ದಾರೆ ಸರ್. ಸಿನಿಮಾ ನೆಕ್ಸ್ಟ್ ಲೆವೆಲಿಗಿದೆ, ವರ್ಲ್ಡ್ ಕ್ಲಾಸ್ ಮೂವಿ ಅಂತ ಹೇಳ್ಬೋದು. ಸೊ ಯಾವತ್ತೂ ಎಸ್ ಸರ್ ಈ ಲೆವೆಲ್ಗೆ ಆ್ಯಕ್ಟಿಂಗ್ ಸ್ಕಿಲ್ಸ್ನ ತೋರಿಸಿಲ್ಲ, ಆ ಲೆವೆಲ್ಗೆ ಆ್ಯಕ್ಟಿಂಗ್ಸ್ ಮಾಡಿದ್ದಾರೆ. ಡ್ಯೂಯಲ್ ರೋಲ್ ಬೇರೆ ಇದೆ. ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಫಿಲಮಲ್ಲಿ ಅಂದರೆ ಒಂದು ಪ್ಯೂರ್ ಎಮೋಷ್ನಲ್ ಬ್ಲೆಂಡ್ ಆಗಿರೋದು ಫಿಲಮಲ್ಲಿ ನೀವು ನೋಡ್ಬೋದು. ಸೊ ವರ್ಲ್ಡ್ ಕ್ಲಾಸಿಕ್ ಅಂದರೆ ಮೀನ್ಸ್ ಲೈಕ್ ಹಾಲಿವುಡ್ ಬಾಲಿವುಡ್ಸ್ ಎಲ್ಲ ಬಿಟ್ಟು ಸೊ ವರ್ಲ್ಡ್ಗೆ ಏನು ಮೆಸೇಜ್ ಕೊಡಬೇಕು ಆ ಮೆಸೇಜ್ ಥರ ಫಿಲಮ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ನೆಕ್ಸ್ಟ್ ಲೆವೆಲ್ ಫ್ಯಾಮಿಲಿ ಓರಿಯೆಂಟೆಡ್ ಮೀನ್ಸ್ ಲೈಕ್ ಈ ಜನ್ರೇಷನಿಗೆ ಅಡಾಪ್ಟ್ ಮಾಡೋ ಥರ ಫಿಲಮ್ ಮಾಡಿದ್ದಾರೆ. ಸೊ ಅದನ್ನ ಅರ್ಥ ಮಾಡ್ಕೊಬೋದು. ಹೋಗಿದೆ.
ಬಗ್ಗೆ ಮಾತೇ ಆಡಲ್ಲ. ಮೂವಿ ಚೆನ್ನಾಗೈತೆ ಅಂತಮ್ಮ. ಡ್ರೆಸ್ ಎಲ್ಲ ಇದಾವೆ ಗುರು. ಹಾಗೆ